ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ವಿತ್ ಕನ್ನಡ. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಗೈಸ್. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ನಮ್ಮ ಊರಲ್ಲಿರುವಂತಹ ಬೀರೇಶ್ವರ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿಂದ ಬಂದು ನಮ್ಮ ಅಜ್ಜಿ ಮನೆಗೆ ಹೋದೆ ಗೈಸ್. ಬನ್ನಿ ಮಾನಸವ್ರೆ, ಮೇಡಮ್ ತಿರ್ಗಿ ನೋಡಿ. ಇವಳು ನಮ್ಮ ಆಂಟಿ ಮಗಳು ಗೈಸ್, ಭದ್ರಕಾಳಿ ಅಂತ ಹೆಸರು. ಈಗ ನಾವೆಲ್ಲರೂ ನಮ್ಮ ಅಜ್ಜಿ ಕರ್ಕೊಂಡು ನಾನು ಅಳಗಂಚಿ ಚೌಡೇಶ್ವರಿ ಟೆಂಪಲ್ಗೆ ಹೋಗ್ತಾ ಇದ್ದೀನಿ ಗೈಸ್. ಇದು ನಮ್ಮ ಅಜ್ಜಿ ಅಪ್ಪನ ಮನೆ ದೇವರಂತೆ. ಸೊ ಅದಕ್ಕೆ ಅಲ್ಲಿ ಅದೇ ನಮ್ಮ ಊರವರು ಅಂದರೆ ಮಾದಾಪುರ ಗ್ರಾಮದವರು ಪುರ ಮಾಡ್ತಾಯಿದ್ರು. ಸೊ ಅದಕ್ಕೆ ಅಲ್ಲಿಗೆ ಪೂಜೆಗೆ ಹೋಗ್ತಾಯಿದ್ದೀವಿ. ಬನ್ನಿ ನೋಡೋಣ. ಇದೇ ಗೈಸ್ ಅಳಗಂಚಿ ಚೌಡೇಶ್ವರಿ ಟೆಂಪಲ್ಲು. ಪೂಜೆ ಎಲ್ಲ ಆಯಿತು ಗೈಸ್. ಪೂಜೆ ಎಲ್ಲ ಆದಮೇಲೆ ಪ್ರಸಾದ ವಿತರಣೆ ಕಾರ್ಯಕ್ರಮ ಇತ್ತು. ಸೊ ನೋಡಿ, ಇಲ್ಲಿ ಅಳಗಂಚಿಗೆ ಬಂದಿದ್ವಿ. ಅಳಗಂಚಿಯಲ್ಲಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಇವಾಗ ಇಲ್ಲಿಗೆ ಹೋಗ್ತಾ ಇದೀವಿ. ದೇವನೂರ್ಗೆ ಹೋಗ್ಬೇಕು ಅಂತ ಇದ್ದಾರೆ ಅಮ್ಮ ಅಜ್ಜಿಯವರು. ಸೊ ದೇವನೂರ್ಗೆ ಹೋಗಿ ಅಲ್ಲಿ ಪೂಜೆ ಎಲ್ಲ ಮಠ ಇದೆ ನೋಡ್ಕೊಂಡು ಆಮೇಲೆ ಇಲ್ಲಿ ಅದು ಕಾರ್ಯಸಿದ್ದೇಶ್ವರ ಟೆಂಪಲ್ಗೆ ಹೋಗ್ಬೇಕಂತೆ. ಎಲ್ಲಿಗಾದ್ರೂ ಬಂದ್ರೆ ಗೈಸ್ ಒಂದಲ್ಲ ಒಂದ್ ದಾರಿ ಕೇಳ್ತಾನೆ ಇರ್ತಾರೆ. ಅಲ್ಲಿಗೆ ಬನ್ನಿ, ಅಲ್ಲಿಗೆ ಹೋಗೋಣ, ಇಲ್ಲಿಗೆ ಹೋಗೋಣ ಅಂತ ಫುಲ್ ಸಾಕ್ ಮಾಡಕ್ ಬಿಡ್ತಾರೆ ಗೈಸ್. ಏನು ಮಾಡಕ್ಕಾಗಲ್ಲ, ಕರ್ಕೊಂಡ್ ಹೋಗ್ಬೇಕು ತಾನೆ. ನಾನು ನೋಡಿಲ್ಲ. ಸೊ ಸರಿ ಆಯ್ತು ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದೀವಿ. ಬನ್ನಿ, ದೇವನೂರ್ ಮಠ ಮತ್ತೆ ಸಿದ್ದೇಶ್ವರ ಟೆಂಪಲ್ಗೆ ಹೋಗೋಣ. ಹೋಗಿ 2000 years later. ದೇವನೂರು ಅಂದ ತಕ್ಷಣ ನಮಗೆ ಮೊದಲನೇದಾಗಿ ನೆನಪಾಗೋದು ಏನಪ್ಪ ಅಂತಂದರೆ ನಮ್ಮ ಗುರುಮಲ್ಲೇಶ್ವರ ಅವರ ಮಠ. ಅಂದರೆ ಇಲ್ಲಿ ಏನಪ್ಪ ವಿಶೇಷತೆ ಅಂತಂದರೆ ಇದು ಇತಿಹಾಸವುಳ್ಳಂತಹ ಮಠ ಆಗಿರುತ್ತೆ.
ಹಾಗೆಯೇ ಇಲ್ಲಿ ಎಷ್ಟೊತ್ತಿಗೆ ಹೋದ್ರೂ ನೀವು ಯಾವಾಗ ಹೋದ್ರೂ ಯಾವುದೇ ದಿನ ಹೋದ್ರೂ ನಿಮಗೆ ಹೊಟ್ಟೆ ತುಂಬ ಊಟ ಹಾಕಿನೇ ಅವ್ರು ಕಳಿಸೋದು ಗೈಸ್, ಅಷ್ಟು ಪ್ರಸಿದ್ಧಿಯಾಗಿದೆ. ಗುರುಮಲ್ಲೇಶ್ವರ ಸ್ವಾಮಿಗಳು ತುಂಬಾ ಪವಾಡಗಳನ್ನ ಇಲ್ಲಿ ಮೆರೆದಿದ್ದಾರೆ. ಅಂದರೆ ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಏನಿದ್ರು ಅವರು ಈ ಮಠದ ಸ್ವತ್ತಿಗೆ ಸಾವಿರಾರು ಎಕರೆ ಜಮೀನನ್ನು ನಾವು ದಾನವಾಗಿ ಬರ್ಕೊಡ್ತೀವಿ ಅಂತ ಬಂದಾಗಲೂ ಕೂಡ ನಮ್ಮ ಗುರುಮಲ್ಲೇಶ್ವರರು ಹೇಳ್ತಾರೆ, ನನಗೆ ಯಾವುದೇ ಅಂತ ಸಾವಿರಾರು ಎಕರೆನೂ ಬೇಡ, ಆದರೆ ಅಂದರೆ ನಿಮ್ಮ ತಲಾಂತರದಿಂದ ಬಂದಿರೋ ಅಂತಹ ಆಸ್ತಿ ಬೇಡ, ನೀವು ಸ್ವಂತ ದುಡ್ದಿರೋವಂತಹ ಹಣವನ್ನು ನೀವು ದಾನ ಮಾಡಿ ಅಂತ ಹೇಳಿದಾಗ ಮುಮ್ಮಡಿ ಕೃಷ್ಣರಾಜ ಒಡೆಯರು ಒಬ್ಬ ಅಕ್ಷಾಲಿ ಹತ್ರ ಹೋಗಿ ಅಲ್ಲಿ ಅವರು ದುಡ್ದು ಸ್ವಲ್ಪ ಹಣನ ಈ ಮಠಕ್ಕೆ ದಾನ ಮಾಡ್ತಾರೆ ಗೈಸ್. ತುಂಬಾ ಹೇಳೋಕ್ಕೋದ್ರೆ ತುಂಬಾ ಇತಿಹಾಸವಿದೆ ಈ ಮಠಕ್ಕೆ. ಅದನ್ನು ಇನ್ನೊಂದು ವಿಡಿಯೋದಲ್ಲಿ ಇಲ್ಲಿನೇ ಯಾರಾದ್ರೂ ಸಿಕ್ಕಿದ್ರೆ ಇಲ್ಲಿನ ಗುರುಗಳ ಹತ್ರ ನಾನು ಹೇಳ್ಸೋಕೆ ಇಷ್ಟಪಡ್ತೀನಿ. ಸೊ ನಾನು ತಿಳ್ಕೊಂಡಿರೋ ಅಷ್ಟನ್ನು ಮಾತ್ರ ನಿಮ್ಮ ಹತ್ರ ಹೇಳಿದೆ. ಇದೇ ನೋಡಿ ಗುರುಮಲ್ಲೇಶ್ವರ ಸ್ವಾಮಿಯವರ ಗದ್ದಿಗೆ. ಇಲ್ಲಿ ಪ್ರತಿದಿನವೂ ಈ ಗದ್ದಿಗೆಗೆ ಪೂಜೆ ನಡೆಯುತ್ತೆ ಗೈಸ್. ಪ್ರತಿದಿನವೂ ಇದೇ ಥರ ಹೂವಿನಿಂದ ಅಲಂಕಾರ ಮಾಡಿರ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ಗುರುಮಲ್ಲೇಶ್ವರರು ಐಕ್ಯವಾದ ನಂತರ ಇಲ್ಲಿ ಶರಣರು ಏನಿರ್ತಾರೆ ಅವರ ಒಂದು ಗದ್ದುಗೆಗಳನ್ನ ಇಲ್ಲಿ ಮಾಡಿರ್ತಾರೆ ಗೈಸ್. ಇದು ಬಂದು ಗುರುಮಲ್ಲೇಶ್ವರರವರು ಉಪಯೋಗಿಸ್ತಿದ್ದಂತಹ ವಸ್ತುಗಳು. ಅಂದರೆ ಅವರು ಭಿಕ್ಷಾಟನೆಗೆ ಹೋಗ್ತಾ ಇದ್ರಲ್ಲ ಆವಾಗ ಯೂಸ್ ಮಾಡ್ತಾ ಇದ್ದಂತಹ ಜೋಳಿಗೆ. ಸೊ ಗೈಸ್, ದೇವನೂರು ಮಠನೂ ನೋಡಿ ಆಯಿತು. ಸೊ ಇವಾಗ ಕಾರ್ಯಸಿದ್ದೇಶ್ವರ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಬೆಟ್ಟಕ್ಕೆ. ಬೆಟ್ಟದ ಮೇಲ್ಗಡೆ ಮೆಟ್ಲು ಮೂಲಕನೂ ಹೋಗ್ಬೋದು, ಅಥವಾ ಏನಾದರೂ ವೆಹಿಕಲ್ಸ್ ಇತ್ತು ಅಂತಂದರೆ ವೆಹಿಕಲ್ಸ್ ಮುಖಾಂತರ ಅದು ಅಲ್ಲಿ ಮೇಲ್ಗಡೆನೇ ಹೋಗ್ಬೋದು ಗೈಸ್. ರೋಡು ಕೂಡ ತುಂಬ ಚೆನ್ನಾಗಿದೆ. ಕಾರ್ಯಸಿದ್ದೇಶ್ವರ ಟೆಂಪಲ್ ಬಂದಿದ್ದೀವಿ ಇವಾಗ. ಏನಕ್ಕೆ ಇನ್ನೂ ಕನ್ಸ್ಟ್ರಕ್ಷನ್ ಏನೋ ನಡೀತಾ ಇದೆ ಅನ್ಸುತ್ತೆ, ಅದಕ್ಕೆ ಮೇಲ್ಗಡೆ ಕಾಣಿಸ್ತಾ ಇಲ್ಲ.
ಇದು ಮೆಟ್ಲಿಂದ ಬರುವಂತಹ ದಾರಿ. ಸೊ ನೋಡಿದ್ರಲ್ಲ ಗೈಸ್, ನಾವು ಬೆಳಿಗ್ಗೆಯಿಂದ ಎಷ್ಟು ಪ್ಲೇಸ್ನ ಕವರ್ ಮಾಡಿದ್ವಿ ಅಂತ. ಸೊ ಇದಾಗಿತ್ತು ನಮ್ಮ ಇವತ್ತಿನ ಟ್ರಾವೆಲ್ ವ್ಲಾಗ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ, ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಅಂಬ್ಳೆ ಗ್ರಾಮದ್ದು ಕೊಂಡೋತ್ಸವನ, ಚಾಮುಂಡೇಶ್ವರಿ ಕೊಂಡೋತ್ಸವನ ಇನ್ನೊಂದು ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ.